ಬಂಧುಗಳೇ, ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ರೈತರನ್ನ ವಂಚಿಸುವ ಒಂದು ಹೊಸ ಆಟ ಶುರುವಾಗಿದೆ. ರೈತರ ಬೆವರಿನ ಹಣಕ್ಕೆ ಕಣ್ಣಿಟ್ಟ ದಂಧೆಕೋರರ ಹೊಸ ಆಟ. ಅಡಿಕೆಯಲ್ಲಿ ಇಂಟರ್ ಕ್ರಾಪ್ ಆಗಿ ಯಾಲಕ್ಕಿ. ಈ ಯೋಜನೆ ಸರ್ಕಾರದ ಹೆಸರಿನಲ್ಲಿ ನಡೆಯುತ್ತಿದೆ ಎಂಬುವಂತೆ ತೋರಿಸ್ತಾ ಇದ್ದಾರೆ. ಸರ್ಕಾರದ ಯೋಜನೆ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಮಾಡಿದಿರೋ ಮೋಸ. ಯಾಲಕ್ಕಿ ಗಿಡದ ಹೆಸರಲ್ಲಿ ನಡೆಯುತ್ತಿರುವ ಈ ಸುಳ್ಳು ಯೋಜನೆಗೆ ಎಷ್ಟೋ ರೈತರು ಬಲಿಯಾಗಿದ್ದಾರೆ ಗೊತ್ತಾ? ಆದರೆ ನಿಜದಲ್ಲಿ ಏನಾಗಿದೆ ಗೊತ್ತಾ? ನೋಡೋಣ ಈ ವಿಶೇಷ ವರದಿಯಲ್ಲಿ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಅಡಿಕೆನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ನಾನು ಹೇಳ್ತಿರುವಂತದ್ದು ಗಮನ ಕೊಟ್ಟು ಕೇಳಿ. ಇವರೆಲ್ಲ ನಮ್ ನಿಜವಾದ ಹೀರೋ ಆಗಕ್ ಸಾಧ್ಯನೇ ಇಲ್ಲ. ನಿಜವಾದ ಹೀರೋ ಅಂದ್ರೆ ಯಾರು ಗೊತ್ತಾ? ಈ ಮಳೆ, ಚಳಿ, ಬಿಸಿಲು ಅಂದೇನೆ ಹೊಲದಲ್ಲಿ ನಿಂತು ಇಡೀ ದೇಶಕ್ಕೆ ಒಂದು ಅನ್ನ ಹಾಕ್ತಾರ ನೋಡಿ, ಅವರು ನಮ್ಮ ನಿಜವಾದ ಹೀರೋಗಳು. ನಮ್ಮ ನಿಜವಾದ ಹೀರೋಗಳಂದ್ರೆ ಯಾರು ಗೊತ್ತಾ? ನಮ್ಮ ಪ್ರಾಣದ ಜೊತೆ ಆಟ ಆಡ್ತಾ ಬಾರ್ಡರ್ ಅಲ್ಲಿ ನಿಂತು ನಮ್ಮ ಪ್ರಾಣನ ಕಾಪಾಡ್ತಾರ ನೋಡಿ, ಅವರು ನಮ್ಮ ನಿಜವಾದ ಹೀರೋಗಳು. ನೀವು ಕೂಡ ನನ್ನ ಮಾತನ್ನ ಒಪ್ಕೊಳ್ಳೋದಾದ್ರೆ ರೈತರು ಮತ್ತೆ ನಮ್ಮ ದೇಶದ ಸೈನಿಕರ ಬಗ್ಗೆ ನಿಮ್ಮ ಒಪಿನಿಯನ್ನ ಬರೀರಿ. ಸ್ನೇಹಿತರೆ, ಸರ್ಕಾರದಿಂದ ಯೋಜನೆ ಇದ್ದರೆ ಅದು ತಾಲೂಕ್ ಆಫೀಸಲ್ಲಿ ಬರುತ್ತೆ ಅಥವಾ ಕೃಷಿ ಆಫೀಸಲ್ಲಿ ಬರುತ್ತೆ, ಇಲ್ಲ ಕೃಷಿ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಯಾವುದೇ ನಿಮಗೆ ಮೋಸ ಆಗುವುದಿಲ್ಲ. ಈಗ ಮೋಸ ಆಗಿರುವಂಥದ್ದು ಒಂದು ಸ್ಟೋರಿ ಇದೆ, ಅದನ್ನು ಈಗ ನಿಮ್ಮ ಮುಂದೆ ಶಾರ್ಟಾಗಿ ಹೇಳ್ತೇನೆ. ಬಂಧುಗಳೇ, ಒಬ್ಬ ರೈತರ ಇರ್ತಾನೆ, ಅವರ ಹೊಲಕ್ಕೆ ಅಪರಿಚಿತ ವ್ಯಕ್ತಿಗಳು ಇಬ್ಬರು ಬರ್ತಾರೆ. ಕಾರಲ್ಲಿ ಸೂಟು ಬೂಟ್ ಹಾಕೊಂಡು ಬರ್ತಾರೆ. ಬಂದಿದ್ದು ತಕ್ಷಣ ಅವರಿಗೆ ಹೇಳ್ತಾರೆ, ಸರ್ ಹಿಂಗೆ ನಾವು ಇಂಟರ್ ಕ್ರಾಪ್ ಅವರು ಒಂದು ಪ್ರೈವೇಟ್ ಕಂಪ್ನಿ ಏಜೆನ್ಸಿಯವರು ನಾವು ಗೌರ್ಮೆಂಟ್ಗೆ ಟೈ ಅಪ್ ಆಗಿದ್ದೀವಿ, ಹಾಗಾಗಿದ್ದೀವಿ, ಹೀಗಾಗಿದ್ದೀವಿ ಅಂತ ಹೇಳ್ತಾರೆ. ಇವರ ಅಡಿಕೆ ಗಿಡದಲ್ಲಿ ಇಂಟರ್ ಕ್ರಾಪ್ ಆಗಿ ಯಾವುದಾದ್ರೂ ಬೆಳೆ ಇರ್ಬೋದು. ಈಗ ನಾವು ಸಾಮಾನ್ಯವಾಗಿ ಯಾಲಕ್ಕಿ ಮತ್ತು ಕೋಕೋ, ಕಾಳುಮೆಣಸು, ಇನ್ನೂ ಸುಮಾರು ಥರದ ಒಂದು ಇಂಟರ್ ಕ್ರಾಪ್ ಆಗಿ ನಾವು ಹಾಕ್ತೇವೆ. ಸೊ ಅದನ್ನೇ ಇವರು ಹೂಡಿಕೆ ಮಾಡಿಕೊಂಡು, ಅಂದರೆ ಒಂದು ಬಂಡವಾಳ ಮಾಡಿಕೊಂಡು ಇವರು ಯಾಲಕ್ಕಿಯನ್ನು ಒಂದು ಪ್ರಾಜೆಕ್ಟ್ನ ಹಿಡ್ಕೊಂಡು ಬರ್ತಾರೆ. ಒಂದು ಗಿಡಕ್ಕೆ ನೀವು 65 ರೂಪಾಯಿ ಕೊಡಬೇಕಾಗುತ್ತೆ ಸರ್. ನೀವು 45 ದಿವಸ ಆದಮೇಲೆ ನೀವು ಏನೀಗ ಅಮೌಂಟ್ ಕಟ್ತಿರೋ ಒಂದು ಗಿಡಕ್ಕೆ 65 ರೂಪಾಯಿ ಅಂತೆ, ಅದು ಅಷ್ಟು ನಿಮ್ಮ ಅಮೌಂಟ್ಗೆ ಮತ್ತೆ ಪುನಃ ನಿಮಗೆ ಜಮಾ ಆಗುತ್ತೆ. ಸಬ್ಸಿಡಿ ಮುಖಾಂತರ ವಾಪಸ್ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾನೆ. ಆಗ ರೈತರು ಏನು ಮಾಡ್ತಾರೆ, ಅವರು ಇನ್ನೂ ಉಳಿದಿದ್ದಂಥ ರೈತರನ್ನೆಲ್ಲ ಕರೆದು ಅವ್ರಿಗೂ ಕೂಡ ಅದನ್ನೆಲ್ಲ ಹೇಳ್ತಾರೆ. ಕ್ಲೀನಾಗಿ ವಿವರಿಸ್ತಾ ಹೋಗ್ತಾರೆ. ಹಿಂಗೆ ನಾವೇ ಬಂದು ಯಾಲಕ್ಕಿ ಗಿಡವನ್ನು ಹಾಕ್ಕೊಡ್ತೇವೆ, ನೀವು ಮಾಡಬೇಕಾಗಿರೋ ಕೆಲಸ ಬರೀ ನೀರು ಬಿಡುವಂಥದ್ದು, ಇದರಲ್ಲಿ ನಾವೇ ಕಳೆ ತೆಗಿತೇವೆ, ನಾವೇ ಔಷಧಿ ಹೊಡಿತೇವೆ, ಮತ್ತು ಇನ್ ಕೇಸ್ ಏನಾದರೂ ಮುಂದೆ ತೊಂದರೆ ಆದರೆ ನಾವೇ ನಿಮ್ಮ ಹೊಲದ ಸುತ್ತ ಗ್ರೀನ್ ಮ್ಯಾಟ್ ಕೂಡ ಹಾಕ್ತೇವೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ರೈತರಿಗೆ ಇಂಪ್ರೆಸ್ ಆಗುತ್ತೆ. ಅವರು ಕೃಷಿ ಆಫೀಸಿಗೆ ಕಾಲ್ ಮಾಡ್ತಾರೆ, ಬಟ್ ಅವರು ಅದರಲ್ಲಿ ಆಫೀಸ್ನಲ್ಲಿ ಯಾವುದೇ ಒಂದು ಮಾಹಿತಿನ ಸರಿಯಾಗಿ ಕೊಟ್ಟಿರಲ್ಲ. ಹಾಗಾಗಿ ಸ್ವಲ್ಪ ಒಂದು ಗೊಂದಲಕ್ಕೆ ಈಡಾಗಿ ಏನು ಮಾಡಿಬಿಡ್ತಾರೆ, ಇಲ್ಲ ಇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಇವರ ಮೇಲೆ ನಂಬಿಕೆ ಇಟ್ಟು ಅವರು ಹಣವನ್ನು ಕೊಡ್ತಾರೆ. ಈಗ ಮುಂಚೂಣಿಯಲ್ಲಿ ಅವರು ಕೇಳಿರೋದಂಥದ್ದು 65 ರೂಪಾಯಿ ಒಂದು ಗಿಡ ಅಂತ ಹೇಳಿರ್ತಾರೆ. ಅದಕ್ಕೆ ಮುಂಚೂಣಿಯಲ್ಲಿ 10 ರೂಪಾಯಿಗೆ ನೀವು ಒಂದು ಗಿಡಕ್ಕೆ ಈಗ ಕೊಡಬೇಕು ಅಡ್ವಾನ್ಸು. ಅದಾದಮೇಲೆ ನಾವು ಸಸಿ ನಾಟಿ ಮಾಡಿದ ಮೇಲೆ ನಿಮಗೆ ಇನ್ನು ಉಳಿದಿದ್ದಂಥ ಅಮೌಂಟನ್ನು ನೀವು ನಮಗೆ ಕೊಡಬೇಕು ಅಂತ ಹೇಳ್ತಾರೆ. ಆಗ ರೈತರು ಏನು ಮಾಡ್ತಾರೆ, ಅವರ ಮನೆಗೆ ಕರೆದುಕೊಂಡು ಹೋಗಿ, ಅದಾದ ಮೇಲೆ ಮನೆ ಕರೆದುಕೊಂಡು ಹೋಗಿ ಅವ್ರಿಗೆ ಒಂದು ಉಪಚಾರ ಮಾಡಿ, ಟೀನೋ ಕಾಫಿನೋ ಊಟ ಮಾಡಿಸಿ, ಅದಾದ ಮೇಲೆ ಅವರಿಗೆ 10,000 ಕಟ್ಟಿ ಕಳಿಸ್ತಾರೆ ಒಬ್ಬ ರೈತ. ಇನ್ನೊಬ್ಬರು 6,000, ಮತ್ತೊಬ್ಬರು ಒಂದು 5,000 8,000 ಕಟ್ಟಿ ಕಳಿಸ್ತಾರೆ. ಒಟ್ಟು ಒಂದು 20-25 ಸಾವಿರನೇ ಅವ್ರಿಗೆ ಕಟ್ಟಿ ಕಳಿಸ್ತಾರೆ. ಸೆಲ್ಲಿಂಗ್ ಮಾಡುವುದು ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ನಾವೇ ತೊಗೊಂಡು ಹೋಗ್ತೇವೆ ನಿಮ್ಮ ಹತ್ತಿರ. ಈಗ ಒಂದು ವೇಳೆ ಮಾರ್ಕೆಟ್ನಲ್ಲಿ ಇವತ್ತೇನು ಪ್ರೈಸ್ ಇದೆ, 2,000 ಇದ್ದರೆ ನೀವು ನಮಗೆ 1,800 ರೂಪಾಯಿ ಹಾಗೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಅವ್ರಿಗೆ ಕ್ಲೀನಾಗಿ ನಂಬಿಸಿ ಒಂದು ತಲೆ ಬ್ರೈನ್ ವಾಶ್ ಮಾಡಿಬಿಟ್ಟು ಅವ್ರ ಹತ್ರ ಕ್ಲೀನಾಗಿ ನಾವು ಒಳ್ಳೆಯವ್ರಂತ ಒಂದು ನಟನೆ ಮಾಡಿಕೊಂಡು ಅವರನ್ನು ಫುಲ್ ಕಂಪ್ಲೀಟಾಗಿ ನಂಬಿಸಿಬಿಟ್ಟಿರ್ತಾರೆ. ಬಂಧುಗಳೇ, ರೈತರು ಹಾಗೆ ನಂಬಿದ್ರು. ರೈತರು ಅವರ ಮನೆಗೆ ಕರ್ಕೊಂಡೋದ್ರು, ಅವರ ಊಟ ಒಂದು ಕಾಫಿನ ಮಾಡಿದರು, ಅವ್ರಿಗೆ ಅಮೌಂಟನ್ನು ಕೊಟ್ಟರು. ಒಂದು ಇಂತಿಷ್ಟು ಅಮೌಂಟ್ ಅಂದರೆ ಒಂದು 20-25 ಸಾವಿರ ಅಮೌಂಟನ್ನು ಕೊಟ್ಟರು. ಒಂದು 2-2.5 ಸಾವಿರ ಗಿಡಕ್ಕೆ ಅವರು ಆರ್ಡರ್ನ ಕೊಡ್ತಾರೆ. ಅವ್ರಿಗೆ ಹಿಂದೆ ಮುಂದೆ ನೋಡ್ದಲೇ ಅವ್ರಿಗೆ ಅಮೌಂಟನ್ನು ಕೊಟ್ಟು ಕಳಿಸ್ಬಿಡ್ತಾರೆ. 25 ಸಾವಿರ ಕಟ್ಟು ಕಳಿಸ್ತಾರೆ. ಸ್ನೇಹಿತರೆ, ನೀವು ಒಂದೇ ಒಂದು ಸಲ ಯೋಚನೆ ಮಾಡಿ, ನೀವು ಅಡಿಕೆ ಗಿಡ ಏನಾದರೂ ಹಾಕಿದರೆ ಅದು ಸರ್ಕಾರದಿಂದ ನೀವು ಸಬ್ಸಿಡಿ ತೆಗೆಯಲು ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ನೀವು ದಾಖಲೆಗಳನ್ನು ಒದಗಿಸ್ಬೇಕಾಗುತ್ತದೆ, ಅದಕ್ಕೆ ಲೇಬರ್ ಕಾರ್ಡ್ ಅಂತ ಒದಗಿಸ್ಬೇಕಾಗುತ್ತದೆ, ಮಗದೊಂದು ಇದನ್ನೆಲ್ಲ ಒದಗಿಸಿ ನೀವು ಅದನ್ನು ಏನು ಇದೆ ಅದರಲ್ಲಿ ಅರ್ಧ ಬಂದರೆ ನಿಮಗೆ ಅಷ್ಟೇ ಅದು ದೊಡ್ಡದಾಗೋಗಿರುತ್ತೆ. ಇವರು ಹೇಳ್ತಿರುವಂಥದ್ದು
ಪೂರ ನಿಮ್ಮ ಒಂದು ಅಮೌಂಟ್ ಏನು ನೀವು ಕಟ್ಟಿರ್ತೀರೋ ಆ ಹಣವನ್ನು ಮತ್ತೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂದರೆ ಯಾರು ಕೂಡ ನಂಬ್ತಾರೆ. ಸರ್ಕಾರದಿಂದನೇ ಕೂಡ ರೈತರಿಗೆ ಅಷ್ಟು ಕೂಡ ಅಮೌಂಟ್ ಬರೋದಿಲ್ಲ, ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಬರುತ್ತೆ. ಸೊ ಇವರು ಯಾವ ಆಧಾರದ ಮೇಲೆ ಹೇಳಿದರು, ಯಾವ ಆಧಾರದ ಮೇಲೆ ಅವರು ನಂಬಿದರು? ಸೊ ದಯವಿಟ್ಟು ಅವರಿಗೆ ಫ್ರಾಡ್ ಆಗಿದೆ. ಅದಾದಮೇಲೆ ಅವರು ಯಾರೂ ಅಲ್ಲ, ನಮ್ಮ ರಿಲೇಷನ್ ಅವ್ರು ನನಗೆ ಕಾಲ್ ಮಾಡಿದ್ರು. ಅವಾಗ ನಾನು ಅವ್ರಿಗೆ ಅದನ್ನು ಅಮೌಂಟನ್ನು ಇಸ್ಕೊಳ್ಲಿಕ್ಕೆ ಸ್ವಲ್ಪ ಪ್ಲ್ಯಾನ್ ಹೇಳಿದೆ. ಅದು ಬಟ್ ಅವರು ಫ್ರಾಡ್ಸ್ ಅಲ್ಲ, ಅವ್ರಿಗೆಲ್ಲ ಇವೆಲ್ಲ ಗೊತ್ತಿರುತ್ತೆ. ಅವರು ಅದನ್ನೆಲ್ಲ ಟ್ರೈ ಮಾಡಿದ್ರು, ಬಟ್ ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ, ಬರಲಿಲ್ಲ. ಇವತ್ತಿನವರೆಗೂ ಫೋನ್ ಮಾಡಿದರೆ ಅವರು ಕತೆಗಳನ್ನ ಹೇಳ್ತಾ ಇದ್ದಾರೆ. ನಮ್ಮದು ಚೆಕ್ ಬೌನ್ಸ್ ಆಗಿದೆ, ನಮ್ಮ ರಿಲೇಷನಲ್ಲಿ ಯಾರೋ ತೀರ್ಕೊಂಡು ಹೋಗಿದ್ದಾರೆ, ನೀವು ನಮ್ಮನ್ನು ನಂಬಿ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ದಯವಿಟ್ಟು ನೀವು ಯಾವುದಾದ್ರೂ ಈ ಥರದ ಒಂದು ವ್ಯಕ್ತಿಗಳು, ಏಜೆಂಟ್ಗಳು ಬಂದರೆ ದಯವಿಟ್ಟು ತಕ್ಷಣ ಅಮೌಂಟನ್ನು ಕೊಡಬೇಡಿ. ಅವ್ರದ್ದು ವೆರಿಫಿಕೇಷನ್ ಮಾಡಿ. ಅವರು ಕೊಟ್ಟಂಥ ಒಂದಿಷ್ಟು ಬಿಲ್ಗಳನ್ನು ಕೊಟ್ಟೋಗಿದ್ದಾರೆ. ಆ ಬಿಲ್ಲಲ್ಲಿ ಅವರ ಅಡ್ರೆಸ್ ಕೂಡ ಇಲ್ಲ, ನಿಮಗೆ ನೋಡಿರ್ಬೋದು, ಮೆನ್ಷನ್ ಮಾಡಿದ್ದೇನೆ. ಆ ಬಿಲ್ಲಲ್ಲಿ ಅವ್ರದ್ದು ಅಡ್ರೆಸ್ ಇಲ್ಲ, ಪಿನ್ ಕೋಡ್ ಇಲ್ಲ, GST ನಂಬರ್ ಕೂಡ ಇಲ್ಲ. ಸೊ ಹೀಗೆ ಅದನ್ನು ಹೇಗೆ ನಂಬಿದ್ರು ರೈತರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ದಯವಿಟ್ಟು ನಿಮಗೂ ಕೂಡ ನಿಮ್ಮ ಹತ್ರನೂ ಕೂಡ ಬರ್ಬೋದು. ಸೊ ದಯವಿಟ್ಟು ರೈತರೇ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮಗೆ ಮೋಸ ಮಾಡೋರು ಬರ್ತಾನೇ ಇರ್ತಾರೆ. ಸೊ ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ನೀವು ಖರ್ಚು ಮಾಡಿ, ಅದು ಬಿಟ್ಟು ಇನ್ನೊಬ್ಬ ಖರ್ಚು ಮಾಡುವಂಥ ಅವಕಾಶ ನೀವು ಮಾಡಿಕೊಡ್ಬೇಡಿ ಅಂತ ಹೇಳ್ತಾರೆ. ಈ ಒಂದು ವಿಡಿಯೋ ಉದ್ದೇಶ ಮಾಡಿರುವಂಥದ್ದು ರೈತರು ಎಚ್ಚೆತ್ಕೊಳ್ಳಿ ಅಂತ. ಸೊ ಸ್ನೇಹಿತರೆ, ರೈತರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.